ಶಶಿಧರ್ ಶೆಟ್ಟಿ ಬರೋಡಾ ಅವರಿಂದ ಉದ್ಘಾಟನಾ ಮಾತು. ದಸಮ ಸಂಭ್ರಮ ಆದ ನಂತರ ಈ ಪಟ್ಲ ಫೌಂಡೇಶನ್ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಆಲೋಚನೆಯಲ್ಲಿದ್ದಾಗ ಈ ಸಲದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸುಮಾರು 4,000 ವಿದ್ಯಾರ್ಥಿಗಳಿಗೆ ತಲಾ 3,000ದಂತೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಧರ್ಮರಹಿತವಾಗಿ ಜಾತಿರಹಿತವಾಗಿ ಕಲಾವಿದರಲ್ಲದೆ ಕಲೆಯೇತರರ ಮಕ್ಕಳಿಗೆ ಕೂಡ ಸುಮಾರು BPL ಕಾರ್ಡ್ನ ದಾರರಾಗಿರುವಂಥ ಸುಮಾರು 4,000 ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನವನ್ನು ನೀಡುವಂಥದ್ದು ಭಾಳ ವಿಶೇಷ ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಲಾವಿದರಿಗೆ ವಿಮೆಯನ್ನು ನೀಡುವಂಥದ್ದು ಅದು ಪ್ರತಿ ವರ್ಷ ಕೂಡ ಈ ಸಂಸ್ಥೆ ನಡೀತಾ ಇದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದು ನಮಗೆ ಭಾಳ ಹೆಮ್ಮೆ ವಿಷಯ. ಯಾಕೆ ಅಂತ ಕೇಳಿದ್ರೆ ಇವತ್ತು ನೋಡ್ಬೋದು ಈ ಕಾರ್ಯಕ್ರಮದಲ್ಲಿ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ಸಂಘದ ಯಾವ ಪಂಗಡವೂ ಇಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನ ನೀಡ್ತಾರೆ. ನಾವು ಕೊಡುವಂಥ ದಾನವನ್ನು ಸದುಪಯೋಗ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾವೆಲ್ಲ ಕಲಾವಿದರ ಜೊತೆಗೆ ನಾವು ಒಂದು ಕಲಾವಿದರಾಗಿ ಕಲೆಯನ್ನು ಆಸ್ವಾದಿಸಿದ ರೀತಿಯಲ್ಲಿ ನಾವು ಇದರಲ್ಲಿ ಸೇರಿಕೊಂಡಿದ್ದೇವೆ. ನಾಳಿನ ದಿನ ಯಕ್ಷಗಾನ ಸಮುದ್ರಯಾನ ಒಂದು ದೊಡ್ಡ ಕಾರ್ಯಕ್ರಮ, ಯಕ್ಷಗಾನದ ಇತಿಹಾಸದಲ್ಲಿ ಅದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ನಾವು ಸದಾಶಿವಣ್ಣ ಈ ಗೌರವ ಆದ ಸಂದರ್ಭದಲ್ಲಿ ಒಂದು ಅನ್ನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಒಂದು ಇಲ್ಲಿನ ಹತ್ತಿರದಲ್ಲಿ ಒಂದು ಬೀಚ್ಗೆ ಹೋಗಿದ್ವಿ. ಆ ಸಮಯದಲ್ಲಿ ಇದು ನಿಗದಿ ಆಗಿತ್ತು. ನಾವು ಇದೇ ರೀತಿಯಲ್ಲಿ ಒಂದು ದೊಡ್ಡ ಚಿಕ್ಕ ಬೋಟ್ನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಸದಾಶಿವಣ್ಣ ಕೂಡ ಇದ್ದರು. ಅಲ್ಲಿ ಹೋಗುವಾಗ ನಮಗೆ ಆಯಿತು, ಯಾಕೆ ನಾವು ಯಕ್ಷಗಾನವನ್ನು ಸಮುದ್ರದಲ್ಲಿ ಮಾಡಬಾರ್ದು ಅಂತ. ಆ ಹೊತ್ತಿನಲ್ಲಿ ಹಾಕಿದಂಥ ಬೀಜ ಅದು ಯಕ್ಷಗಾನ ಸಮುದ್ರಯಾನ ಅಂತ ಚಿಂತನೆಯನ್ನು ನಾಳಿನ ದಿವಸ ನಾಳೆಯಿಂದ ಹೊರಟು ನಾವು ಬೊಂಬಾಯಿಂದ ಲಕ್ಷದ್ವೀಪಕ್ಕೆ ಸುಮಾರು 650 ಮಂದಿ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಅವರವರ ಹಣ ಸಂಸ್ಥೆಯನ್ನು ಕೊಡೋದಿಲ್ಲ. ಅದರಲ್ಲಿ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಅಲ್ಲಿ ಹೊರಡುವಾಗ ದೇವಿ ಮಹಾತ್ಮೆ, ಪುನಃ ಬರುವಾಗ ಸಮುದ್ರ ನಡುವಿನಲ್ಲಿ ಸಮುದ್ರ ಮಥನ ಕಾರ್ಯಕ್ರಮ ಯಕ್ಷಗಾನ ರೂಪದಲ್ಲಿ ನಡೆಯುವಂಥದ್ದು ಭಾಳ ವಿಶೇಷವಾಗಿ ಇದು ದಾಖಲೆ ಆಗುವಂಥ ಕಾರ್ಯಕ್ರಮ ಆಗಲಿಕ್ಕೆ ಇರುವಂಥದ್ದು ಕೂಡ ಭಾಳ ಸಂತೋಷ ಆಗಿದೆ. ಇವತ್ತು ಕಾರ್ಯಕ್ರಮ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಉದ್ಘಾಟನೆಗೊಂಡಿರುವುದು ನನಗೆ ಭಾಳ ಸಂತೋಷವನ್ನು ತಂದಿದೆ. ಈ ಸಂಸ್ಥೆ ಬೆಳಿಬೇಕಾದ್ರೆ ಕೇವಲ ಒಂದು 10-20 ಜನ ಇದ್ದರೆ ಸಾಲದು. ನಾನು ಯಾವತ್ತೂ ಹೇಳೋದುಂಟು, ದಾನ ಮಾಡಬೇಕಂತ ಸಂಕಲ್ಪ ಮಾಡಿದರೆ ಸಾಕು, ದೇವರು ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಏನು ಹೇಳ್ತಾರೆ ಸಲಕರಣೆಗಳನ್ನು ನಮಗೆ ಅವಕಾಶವನ್ನು ದೇವರು ಕಲ್ಪಿಸಿಕೊಡ್ತಾರೆ. ಆ ರೀತಿಯ ಮನವನ್ನು ನಾವು ಬೆಳೆಸಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಇಂಥ ಸಂಘಟನೆಗಳು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಕಲಾವಿದರಲ್ಲಿ ಕೂಡ ಈಗ ಮೊದಲಿನಾಗೆ ಅಷ್ಟೇನು ಕಷ್ಟ ಇಲ್ಲ. ಒಂದು ಮಟ್ಟಿಗೆ ಈಗ ಯಕ್ಷಗಾನ ಕಲೆ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾ ಇದೆ. ಯಕ್ಷಗಾನ ಕಾಲಮಿತಿ ಆಗಿರುವುದರಿಂದ ಈಗ ಕಲಾವಿದರಿಗೂ ಕೂಡ ಅದು ಕಲೆಯನ್ನು ಯಕ್ಷಗಾನ ಮಾಡೋದರ ಜೊತೆಗೆ ಅನ್ಯ ಒಂದು ಉದ್ಯೋಗವನ್ನು ಮಾಡುವ ಕೂಡ ಅವಕಾಶ ಕೂಡ ಕಲಾವಿದರಿಗೆ ಇದೆ. ಈಗ ಆ ನಿಟ್ಟಿನಲ್ಲಿ ಕೂಡ ಕಲಾವಿದರು ಅದನ್ನು ಕೂಡ ಸದುಪಯೋಗ ಪಡಿಸಿಕೊಂಡು ಕಲಾವಿದರು ಯಕ್ಷಗಾನ ಕಲಾವಿದರು ಬಡವರು ಇಲ್ಲ ಅಂತ ಹೇಳುವ ಮಟ್ಟಿಗೆ ಕಲಾವಿದರು ಬೆಳೀಬೇಕು. ಯಾವತ್ತೂ ಕೂಡ ದಾನ ಕೊಡುವುದು, ದಾನ ಪಡೆಯುವುದು ಅದು ಸಂದರ್ಭ ಇದ್ದವ್ರಿಗೆ ಕೊಡುವವರಿಗೆ ಯೋಗ ಬೇಕು, ಪಡೆಯುವವರಿಗೆ ಅಂತ ಯೋಗ್ಯತೆಗಳು ಬರಬಾರ್ದು. ಯಾಕೆಂತ ಹೇಳಿ ದಾನವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ದೇವರು ಜನ್ಮ ಕೊಟ್ಟ ಮೇಲೆ ನಾವು ಸಶಕ್ತರಾಗಿ ದುಡಿದು ನಮ್ಮ ಜೀವನ ಮಾಡುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿರ್ತಾನೆ. ಅಂಥ ಶಕ್ತಿ ಎಲ್ರಿಗೂ ಬರಲಿ, ಎಲ್ಲ ಕಲಾವಿದರು ಮೇಲು ಕಲಾವಿದರಾಗತ್ತಂಥ ಉನ್ನತ ಮಟ್ಟದಲ್ಲಿ ಅವರು ಬೆಳಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾನೆ. ಎಲ್ರಿಗೂ ಒಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಶ್ರೀ ರಘುರಾಮ್ ಶೆಟ್ಟಿ ಕನ್ಯಾನ, ಹೇರಂಬ ಇಂಡಸ್ಟ್ರೀಸ್ ಗ್ರೂಪದ MD. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂಜಿ ಉದ್ದೇಶಡು ಶುರು ಮಲ್ತುಪ್ಪೆರು. ಈ ಯಕ್ಷಗಾನನು ಒಂಜಿ ಪ್ರೋತ್ಸಾಹ ಮಲ್ಪುನಂಚಿನ ಒಂಜಿ ಮಹಾ ಉದ್ದೇಶಡು ಸ್ಟಾರ್ಟ್ ಮಲ್ತುಪ್ಪೆರು. ಒಂತೆ ವರ್ಷಕ್ಕೆ ದುಂಬು ಆಂಡ ಇನಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆ ಸ್ಟೇಜ್ ಬಿಡ್ದು ಬೇತೆ ಮಸ್ತ್ ಕಾರ್ಯಕ್ರಮಡು ಐನೇನು ಸೇರ್ಸ ಒಂದು ಆಯ್ತು. ಮಸ್ತ್ ಸೋಷಿಯಲ್ ವರ್ಕ್, ಸಮಾಜ ಸೇವೆ ಮಲ್ತಂದು ಉಳ್ಳೇರಂತ ಮನ್ಪಿನ ಭಾರಿ ಒಂಜಿ ಖುಷಿತ ವಿಷಯ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂಜಿ ಉದ್ದೇಶಡು ಮಲ್ಲ ಉದ್ದೇಶ ಪಂಡ ಈ ನಮ್ಮ ಮೈಥಾಲಜಿ, ನಮ್ಮ ಪುರಾಣದ ಕಲೆ ಆಡು ಐನೊಂಜಿ ಕಂಟಿನ್ಯೂ ದುಂಬು ಕೊಣಪುನಂಚಿನ ಮಹಾಕಾರ್ಯಡು ಇತ್ತಿನಂಚಿನ ಒಂಜಿ ಸಂಸ್ಥೆ. ಇತ್ತ ಮಹಾಭಾರತ ರಾಮಾಯಣ ತುಂಡಲ ಒಂಜಿ 5,000 ವರ್ಷದ ದುಂಬುದ ಒಂಜಿ
ಹಿಸ್ಟ್ರಿ ಅಂಚನೆ ಕಲೆತ್ತ ಒಂಜಿ ಕಂಟಿನ್ಯೂಯೇಷನ್ ಆಯ್ತು ಮುಂದುವರಿಸುನಂಚಿನ ಒಂಜಿ ಈ ಕಲೆ ಅಂದು ಅಂಚನೆ ಈ ನಮ್ಮ ಕರ್ನಾಟಕಡು ಈ ಕ್ಷೇತ್ರಡು ಯಕ್ಷಗಾನ ಇಂಚ ಉಂಡ ಅಂಚನೆ ಕೇರಳಡು ಅಲ್ಪದನೇ ಒಂಜಿ ಕಥಕ್ಕಳಿ ಉಪ್ಪು ನಾರ್ತ್ ರಾಮ್ಲೀಲ ಉಪ್ಪು ಅಂಚನೆ ಬೇತೆ ಬೇತೆ ಊರುಡು ಈ ಇಂಚಿನ ಕಾರ್ಯಕ್ರಮಗಳು ನಡತುದಿತ್ತಿನಿದ್ದ ಅದು ನಮ್ಮ ಈ ಪೌರಾಣಿಕ ಆಡು ಮಲ್ಲ ಎಡ್ಡೆಂತಿನ ರಾಜರಾಜರ ನಂಚಿನ ಒಂಜಿ ಎಡ್ಡೆ ಕೆಲಸನು ಗೊತ್ತಾಪ ನಂಚಿನ ಮಹಾಕಾರ್ಯ ಅವು ದುಂಬು ಬಂದುಂಡು ಎಜುಕೇಷನ್ ಇತ್ತ ಪೊಲಿಟಿಕಲ್ ಸಿಸ್ಟಮ್ ಸಾಧ್ಯ ಇತ್ತು ಅವು ಕರೆಕ್ಟ್ ಇಲ್ಲತ್ತವು ಈ ಹಿಂದೇನು ಮಾದ ಕಲ್ಪವನ್ನಂಚಿನ ಆಂಡ ಕಲೆನು ಕೊನಪನಂಚಿನ ವಿಷಯ ಇಂಚಿನ ಸಂಸ್ಥೆಲೆಗೆ ಇತ್ತಿನದಂದೆ ಇತ್ತಿನವು ಒಂಜಿ 5,000 ವರ್ಷದ ಒಂಜಿ ಒಂಜಿ 100 ವರ್ಷದಿಂದ ಮರೆತು ಬಿಟ್ಟ ದುಂಬದ ಜನಾಂಗಗೂ ಈ ಇಂದು ನಂಗೆ ಗೊತ್ತಾಯಿರೋ ಸಾಧ್ಯ ಜಂಚನೆ ಕಲೆ ಸಂಸ್ಕೃತಿ ಇಂದು ದುಂಬು ಕೊಡೋಣ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದಂಚಿನ ಒಂಜಿ ಈ ಫೌಂಡೇಶನ್ ಏತಂದಕ್ಕೆ ಒಂಜಿ ಉದಾಹರಣೆಂದು ದುಂಬು ಕೊಡೋಣ ಉದಾಹರಣೆಂದು ಈ ಮೂಲ ಬೇಕಲ್ಲ ಕಾರ್ಯಕ್ರಮ ಅಂತೂ ನಂಗೆ ಗೊತ್ತಾಪುಂಡು ಅಂಚನೆ ಒಂಜಿ ಫೌಂಡೇಶನ್ ಇತ್ತು ನಾವು ಇಡೀ ದೇಶಡು ಅಂಚನೆ ಪರವೂರುಡ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಕಾರ್ಯಕ್ರಮಗಳು ನಡತೊಂದು ಬಂದರೆ ನಂಗೆ ಭಾರಿ ಖುಷಿ ಆಪುಂಡು ಅವೇ ತಂದೆ ಪಟ್ಲ ಫೌಂಡೇಶನ್ದ ಉದ್ದೇಶ ಈ ದುಂಬುಗೊಣಪಣೆ ಒಂಜಿ ಉದ್ದೇಶ ಆಂಡಲ್ಲ ಇಟ್ಟ ಸ್ಟೇಜ್ ಬಿಡ್ದಾಗಲು ಕೆಲವು ಬೇತೆ ಬೇತೆ ನಮ್ಮನೆದ ಸೋಷಿಯಲ್ ವರ್ಕ್ ಸಮಾಜ ಸೇವೆನು ಮಾತಾ ಜಾತಿದ ಕ್ಲೇಲ ಕೊರೊಂದುಲ್ಲೇರನ್ನು ಬಂದ್ಬಿಟ್ಟು ಒಂಜಿ ಹೆಮ್ಮೆ ಆ ಒಂದುಂಡು ಎಜುಕೇಷನ್ ಉಪ್ಪಡು ಈತೆ ಕಂಬಳ ಉಪ್ಪಡು ಇಂದು ಬೇತೆ ಬೇತೆ ನಮ್ಮನೆದ ಪಾಲಿಸಿ ಉಪ್ಪಡು ಲೈಫ್ ಪಾಲಿಸಿ ಉಪ್ಪಡು ಇಂಚೇನೆ ಮಸ್ತ್ ಬೇತೆ ಬೇತೆ ಪಾಪದಕ್ಲಿಗೆ ಕೊರ್ಪಿನಂಚಿನ ಮಹಾಕಾರ್ಯನು ಈ ಪಟ್ಲ ಫೌಂಡೇಶನ್ ಮಲ್ತೊಂದುಂಡು ಅಂಚನೆ ಅಯನೆ ಮಸ್ತ್ ದುಂಬು ಒಂದುಂಡು ಅದಕ್ಕೆ ಮಸ್ತ್ ಜನ ಕೂಡೊಂದುಲ್ಲೇರು ಈ ಸ್ಟೇಜಿನ ತೂನಗನೆ ಗೊತ್ತಾಪುಂಡು ಏತೇತು ಎಡ್ಡೆಂದು ನಕಲು ಏತೊಂಜಿ ಏತು ಮನಸ್ಸರಿ ಏತೊಂಜಿ ಇಡೀ ದೇಶದ ಅದು ಬೇತೆ ಬೇತೆ ಘಟಕದ ಅಧ್ಯಕ್ಷಲ್ಲಿ ಬರ್ತದೆ ಈ ಮೂಲ ಬತ್ತು ಸೇರಡಂಡ ಅಯ್ನ ಆ ಊರುಡು ಎಂಚ ಏನು ದುಂಬುಗೊನಪೆರಂದು ಭಾರಿ ಐದು ತೂನಗನೆ ಗೊತ್ತಾಪುಂಡು ಐಟು ಸೇರ್ನಂಚಿನ ಫೌಂಡೇಶನ್ ಗಟ್ಟಿ ಆಡಂಡ ಫೌಂಡೇಶನ್ಗೆ ಕಡ್ಪಂಡೆ 2 ಕೋಟಿ ಕೊರಿಯರು 3 ಕೋಟಿ ಕೊರಿಯರು 10 ಕೋಟಿ ಕೊರಿಯರು ಪ್ರಕಾಶನ್ ನಕ್ಲು ಸುದರ್ಶನ್ ನಕ್ಲು ಅಂಚನೆ ಬರೋಡೋ ಶಶಿಧರಣ್ಣ ನಂಚಿನ ಅಂಚನೆ ಮಸ್ತ್ ಜನ ಉಳ್ಳೇರು ಅಕ್ಕಲೊಂಜಿ ಸಹಕಾರ ಆ ಫೌಂಡೇಶನ್ ಗಟ್ಟಿ ಆಡಂಡ ಅಂಚನಕ್ಲು ಬೋರ್ಡು ಅಂಚನೆ ಮಸ್ತ್ ಜನ ಸೇರೋಡು ಸೇರುವೆರಂದು ದಟ್ ನಲ್ಲ ತೂನಗ ಪ್ರತಿ ವರ್ಷ ತೂನಗಳ ಸಂಭ್ರಮೆ ಏತು ಉಲಾಯಿ ಉಳ್ಳೇರು 4 ಪಾಲು ಜನ ಪಿದೆ ಉಳ್ಳೇರು ಒಂದು ಉದಯ್ ಬಿಲಾಯ್ದು ಬನ್ನಗಡೆ ಒಂಜಿ ಸಂಭ್ರಮದ ಕನೆ ಉಂಡು ಐಟಿತ ಎಲ್ಲಂಜಿರು ಒಂಜಿ ಬೇತೊಂಜಿ ಅಕಲೊಂಜಿ ಸಮುದ್ರಯಾನ ಉಂಡ ಈ ಜನಕ್ಕಲೇನು ಒಟ್ಟು ಮಲ್ಪಡಂಡ ಅವೊಂಜಿ ಮಾರ್ಕೆಟಿಂಗ್ ಅಂದರೆ ಸತ್ಯ ನಿಜವಾದ ಎನ್ನುವ ಶಶಿಧರಣ್ಣನೇ ಪ್ಲ್ಯಾನ್ ಆದುಪಡು ಒಂದು ಮಾರ್ಕೆಟಿಂಗ್ ಎಂಗಲ ಬಿಸ್ನೆಸ್ ಒಂಜಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಉಂಡು ಸೇಲ್ಸ್ ಇಡದಚ್ಚೆ ಮಾರ್ಕೆಟಿಂಗ್ ಆರೆನ್ನುವರಿ ಇದು ವರಿ 1 ಲಕ್ಷ ರೂಪಾಯಿ ಖರ್ಚು ಮಲ್ತದ ವರಿ ಸಮುದ್ರಯಾನಡು 4 ದಿನ ಸ್ಪೆಂಡ್ ಮಲ್ಪಡಾಡ ಆಡ ಖಂಡಿತ ಆಡ ಗಟ್ಟಿಡು ದುಡ್ಡು ಉಪ್ಪಡು ಐಟು ಏತೋ ಜನನು ನೆಕ್ಸ್ಟ್ ನನ್ನ ದುಂಬುದ ಕಾರ್ಯಕ್ರಮಗಳಲ್ಲಿ ಎಂಚ ಸೇರಿಸಾವಡೊಂದು ಅವು ಅವು ಶಶಿಧರಣ್ಣನೇ ಒಂಜಿ ಮಲ್ಲ ಚಾಣಕ್ಯ ಬುದ್ಧಿ ಆದೊಂದೇ ಎನ್ನೋಡು ಜನ ಐಟು ಏತೋ ಜನನಾಕಲು ಸೇರ್ಸಾದು ಈ ಸಂಸ್ಥೆಯನ್ನು ದುಂಬುಕೊಂಡು ಇದು ಲಾಸ್ಟ್ ಇಯರ್ದಲ್ಲಿ ಏನಕ್ಕೆ ಅಂದರೆ ಸಂಸ್ಥೆಡು ಬೋಡಣಿ ಅದು ಏತೋ ಪಾಲು ಹೆಚ್ಚ ಐನು ಕಲೆಕ್ಟ್ ಮಾಡ್ತದೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನೋದು ಈತಿರಂದ ಲಾಸ್ಟ್ ಇಯರ್ ಪಣ್ಣ ಹಿಂಗೆ ಯಾಪನ ದುಂಬೋರ ಪಣ್ಣ ನೆನಪುಂಡು ಅಂಚನೆ ಈ ಸಂಸ್ಥೆ ದುಂಬು ಓಡಂಡ ದುಡ್ಡು ಬೋಡು ದುಡ್ಡು ಬೋಡಂಡ ಐಕ್ ಏತೋ ಜನ ದುಡ್ಡು ಇತ್ತನಗಳ ಕೊರಡಂಡ ಐನ ಕಲೆಕ್ಟ್ ಮಲ್ಪಡಂಡ ಐನು ಈಗ ಮಸ್ತ್ ಜನ ಸೇರಡಾಪುಂಡು ಐಕ ಅವತ್ತಂದೆ ಐನು ಕೊಣಪನಂಚಿನ ಜನಲ ಅಂಚನೆ ಬೋಡು ಅಂಚಿನ ಮನೋಭಾವನೆ ಬೋಡು ಅಂಚಿನ ಕ್ಲೀನ್ ಒಂಜಿ ಇಮೇಜ್ ಬೋಡು ಅಂಚಿನ ಆ ದುಡ್ಡನ್ನು ಎಂಚ ತಿಕ್ಕಂಡು ఆయన ಖರ್ಚು ಮಲ್ಪನಂಚಿನ ಒಂಜಿ ಮನೋಭಾವಲ ಬೋಡು ఆయన ಓಲು ಕರೆಕ್ಟಾದ ಖರ್ಚು ಮಲ್ಪನಂಚಿನ ಒಂಜಿ ಜನಲ ಬೋಡು ಐಕ ನಮ್ಮ ಸತೀಶನ್ ನಂಚಿನ ಜನನೇ ನಂಗೆ ಆಧಾರ ಆರ್ನಂಚಿನ ಜನಕುಲು ಇತ್ತನ ಈ ನಮ್ಮ ಕೊರ್ನಂಚಿನ ಈ ಧಾನ್ಯలు ಕೊರ್ನಂಚಿನ ದುಡ್ಡು ಓಡಲೆ ಬಾಂದು ಒಂದು ಯಾನು ಎನ್ವೆ ಇಂಚು ಬೆಂಗಲ್ನ ಇಲ್ಲೊಂಜಿ ಫಂಕ್ಷನ್ ಆಂಡು ಐಟ್ ಪಟ್ಲ ಫೌಂಡೇಶನ್ದ ಪೂರಾ ಗ್ರೂಪ್ ಬರ್ತದೆ ಭಾರಿ ಶೋಕ್ದೊಂಜಿ ಯಕ್ಷಗಾನ ಮಲ್ತೇರು ಪೂರ ಊರ್ದಕ್ಲೆಲ್ಲ ಭಾರಿ ಖುಷಿ ಆಂಡು ಆ ತಂಡಗಳ ಅಂಚನೆ ಪಟ್ಲ ಸತೀಶಣ್ಣಗಳ ಗ್ರೂಪ್ಗಳ ಯಾನು ಭಾರಿ ಅಭಾರಿ ಆದುಲ್ಲೆ ಅಂಚನೆ ಸ್ಟೇಜ್ ಇಡ್ಲ ಅಮ್ಮನ ಪುದರ್ ಪಾಡ್ದುಂಡು ಅದಕ್ಕೆ ಪ್ರತಿಯೊಂಜಕ್ಲ ಎಂಗೆ ಈ ಭಾರಿ ಖುಷಿ ಆವೊಂದುಂಡು ಅವತ್ತಂದೆ ಧನ್ಯವಾದಲ್ಲ ಈ ಸ್ಟೇಜ್ ಒಂಜಿ ಪಾತಿರುನಂಚಿನ ಈ ಕಿನ್ನೆ ಮಟ್ಟೊಂಜಿ ಈ ಸಂಸ್ಥೆಗೆ ಹೆಲ್ಪ್ ಮಲ್ಪನಂಚಿನ ಅವಕಾಶ ಕೊರನಂಚಿನ ಪಟ್ಲ ಫೌಂಡೇಶನ್ಗೆ ಎನ್ನ ಆಭಾರಿ ಆದುಲ್ಲಾನು ಥ್ಯಾಂಕ್ ಯು ಧನ್ಯವಾದಗಳು ಜೈ ಹಿಂದ್. ಜಿ ಶಂಕರ್ ಅವರು ಸೇವಾ ಕ್ಷೇತ್ರದಲ್ಲಿರುವವರು. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನದ ಪೂರ್ವದಲ್ಲಿ
ಹೋದ ವರ್ಷ ಕೂಡ ನಾನು ಬಂದಿದ್ದೆ. ಈ ವರ್ಷ ಬೆಂಗಳೂರಿನಲ್ಲಿದ್ದೆ. ಈ ಕಾರ್ಯಕ್ರಮಕ್ಕೋಸ್ಕರ ನಿನ್ನೆ ರಾತ್ರಿ ನಾನು ಬಂದೆ. ನಾನು ಕೂಡ ಪಟ್ಲರವರ ಅಭಿಮಾನಿ. ನನಗೆ ಮನಸ್ಸಾದರೆ ಒಂದು ಆಟ ತೋರಿಸಿ, ನೀವು ನನಗೆ ಭಾಷಣ ಬೇಡ ಅಂತ ನಿನ್ನೆ ಕೂಡ ಹೇಳಿದ್ದೆ ನಾನು. ಕನ್ಯಾನ ಸದಾಶಿವ ಶೆಟ್ಟರ ಟ್ರಸ್ಟ್ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ. ಭಾಳ ಟ್ಯಾಲೆಂಟೆಡ್ ವ್ಯಕ್ತಿತ್ವ ಪಟ್ಲ ಸತೀಶ್ ಶೆಟ್ಟರ್ದು. ಖಂಡಿತ ಅವರೊಂದು ಈ ಯಕ್ಷಗಾನ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಕಲಾವಿದರಿಗಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಇದು ಹೊಸ ಯೋಜನೆ, ಬರೋಡಾ ಶಶಿಧರ್ ಶೆಟ್ಟರ ಒಂದು ಪರಿಕಲ್ಪನೆ ಇರ್ಬೋದು, ಎಲ್ಲ ರೀತಿಯಲ್ಲಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ. ಸರಿಸುಮಾರು ಒಂದು 2 ಕೋಟಿ ಖರ್ಚು ಮಾಡೋದು ಭಾಳ ದೊಡ್ಡ ವಿಷಯ. ಅದು ಖಚಿತ ಒಬ್ಬರ ಯಕ್ಷಗಾನ ಕಲಾವಿದರಾಗಿ ಇದೆಲ್ಲ ಸಮಾಜಪರ ಕೆಲಸಗಳನ್ನ ಖಂಡಿತ ಮಾಡ್ತಾಯಿದ್ದಾರೆ. ಆ ತಾಯಿ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಇನ್ನು ಮುಂದೆ ಕೂಡ ಅವರು ಈ ಕೆಲಸಗಳನ್ನು, ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇರಲಿ. ಅವ್ರಿಗೆ ಖಂಡಿತ ನಮ್ಮ ಟ್ರಸ್ಟ್ ಆಗಲಿ, ಕನ್ಯಾನ ಸದಾಶಿವ ಶೆಟ್ಟರ್ ಇರ್ಬೋದು, ಬರೋಡಾ ಶಶಿಧರ್ ಶೆಟ್ಟರ್ ಇರ್ಬೋದು, ಎಲ್ಲ ವೇದಿಕೆ ಮೇಲೆ ಇರುವ ಗಣ್ಯರು ಖಂಡಿತ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಕ್ಕೂ ಒಂದು ಸೆಲೆಬ್ರಿಟಿ ಸ್ಟೇಟಸನ್ನು ತಂದುಕೊಟ್ಟವರು ಪಟ್ಲ ಸತೀಶ್ ಶೆಟ್ಟರು. ಸಹಜವಾಗಿ ಸೆಲೆಬ್ರಿಟಿ ಸ್ಟೇಟಸ್ ಬರಬೇಕಿತ್ತು ಆದರೆ ಎಲ್ಲ ಈ ರೀತಿಯ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಯಾರೊಬ್ಬ ವ್ಯಕ್ತಿಯ ಕಾರಣಕ್ಕೆ ಆ ಇಡೀ ಕಲೆಗೆ ಸಿಗಬೇಕಾದ ಗೌರವ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರೀತಿಯಾದಂಥ ಒಂದು ಅಪರೂಪದ ಸಾಧನೆಯನ್ನು ಪಟ್ಲ ಸತೀಶ್ ಶೆಟ್ಟರು ಮಾಡಿದ್ದಾರೆ. ಮತ್ತು ಅವರ ಕಾರಣಕ್ಕೆ ಇವತ್ತು ಯಕ್ಷಗಾನವನ್ನು ಹೊಸ ಸ್ವರೂಪದಲ್ಲಿ, ಹೊಸ ರೂಪದಲ್ಲಿ, ಹೊಸ ಪ್ರೇಕ್ಷಕರು ಕೂಡ ಯಕ್ಷಗಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಮಾತ್ರ ಅಲ್ಲ, ಯಕ್ಷಗಾನವನ್ನು ಮುಂದಿಟ್ಟುಕೊಂಡು ಇವತ್ತೊಂದು ಇಷ್ಟೊಂದು ದೊಡ್ಡ ರೀತಿಯ ಸೇವಾ ಚಟುವಟಿಕೆಗಳು, ಒಂದು ಮಾದರಿ ರೀತಿಯ ಸೇವಾ ಚಟುವಟಿಕೆಗಳನ್ನು ಪಟ್ಲ ಫೌಂಡೇಶನ್ ಮಾಡ್ತಾ ಇರುವಂಥದ್ದು ಕೂಡ ಸಂತೋಷ ಕೊಡುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡಲೇಬೇಕು. ನಾನು ಕರಾವಳಿ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ತುಳುನಾಡಿನ ಅಭಿವೃದ್ಧಿಯಲ್ಲಿ ನಮ್ಮೂರಿನಿಂದ ಹೊರಗೆ ಹೋದವರ ಒಂದು ದೊಡ್ಡ ಪಾತ್ರ ಇದೆ. ಅವರು ವಾಪಸ್ ಬ್ಯಾಕ್ ಟು ಊರು ಬಂದು ಮಾಡಬೇಕು ಅನ್ನುವಂಥದ್ದು, ಇಲ್ಲಿ ಸಾಧನೆಯನ್ನು ಮಾಡಬೇಕು, ಇಲ್ಲಿ ನಮ್ಮ ಹೊಸ ಯುವಕರಿಗೆ ಪ್ರೇರಣೆಯನ್ನು ಕೊಡಬೇಕು, ಇಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆ. ನಾನು ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಪಟ್ಲ ಫೌಂಡೇಶನ್ ಇವತ್ತು ಮಾಡ್ತಾ ಇರುವಂಥ ಕೆಲಸ ಬ್ಯಾಕ್ ಟು ಊರಿನ ಒಂದು ಮಾದರಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೀವು ಹೇಳಬೇಕು. ಬರೋಡಾದಿಂದ ಶಶಿಧರ್ ಶೆಟ್ಟರನ್ನು ತರಿಸ್ತೀರಿ, ಕೂಳೂರು ಕನ್ಯಾನದಿಂದ ಬೊಮ್ಮಾಯಿಂದ ಸದಾಶಿವ ಶೆಟ್ಟರನ್ನು ತರಿಸ್ತೀರಿ. ಈ ರೀತಿ ಎಲ್ಲ ಪ್ರಮುಖರನ್ನು ವಾಪಸ್ ಇಲ್ಲಿ ತಂದು ಯಕ್ಷಗಾನದ ಮುಖಾಂತರ ಯಕ್ಷಗಾನದ ಕಲೆಯ ಒಂದು ಇದನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು, ಯಕ್ಷಗಾನ ಕಲಾವಿದರಿಗೆ ಇನ್ಶೂರೆನ್ಸನ್ನು ಕೊಡುವಂಥದ್ದು, ಮನೆಯನ್ನು ಕಟ್ಟಿಸಿಕೊಡುವಂಥದ್ದು, ಹೀಗೆ ಎಲ್ಲಿ ಸೇವೆಯ ಅಗತ್ಯ ಇದೆಯಾ ಅಲ್ಲಿ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ತುಳುನಾಡಿನ ಮಣ್ಣಿನ ಗುಣಕ್ಕೆ ಪೂರಕವಾಗಿ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಇದಕ್ಕೆ ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದ ಈ ಕೆಲಸಕ್ಕೆ ಪೂರ್ತಿ ಇರಲಿ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಪಟ್ಲ ಫೌಂಡೇಶನ್ನ ಕೆಲಸ ನಡೀಲಿ. ಮಾತ್ರ ಅಲ್ಲ, ಒಂದು ಯಕ್ಷಗಾನಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಕಲ್ಚರಲ್ ಸೆಂಟರನ್ನು ಕೂಡ ಪಟ್ಲ ಫೌಂಡೇಶನ್ ಮಾಡಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಯಕ್ಷಗಾನ ಬೇರೆ ಬೇರೆ ಸ್ವರೂಪದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆದರೆ ಹೊರಗಡೆಯಿಂದ ಬಂದಂಥ ಜನರು ಮಂಗಳೂರಿಗೆ ಬಂದರೆ ಒಂದು ಸಣ್ಣ ಮಟ್ಟದಲ್ಲಿ ಒಳ್ಳೆಯ ರೀತಿಯ ಒಂದು ಯಕ್ಷಗಾನ ಕೇಂದ್ರವನ್ನು, ಒಂದು ಯಕ್ಷಗಾನ ಸೆಂಟರನ್ನು, ಜಾಗೆಯನ್ನು ಮಾಡಿಕೊಡುವ ಒಂದು ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ಜಾಗ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡೋಣ. ಆದರೆ ಪಟ್ಲ ಫೌಂಡೇಶನ್ ಒಂದು ಮಾದರಿ ರೀತಿಯ ಒಂದು ಕಲ್ಚರಲ್ ಸೆಂಟರನ್ನು, ಅಲ್ಲಿ ಹೋದರೆ ಯಕ್ಷಗಾನವನ್ನು ನೋಡಲಿಕ್ಕೂ ಆಗಬೇಕು, ಯಕ್ಷಗಾನದ ಎಲ್ಲವೂ ಕಾಣಲಿಕ್ಕೂ ಸಿಗಬೇಕು, ಯಕ್ಷಗಾನದ ಕಲಾವಿದರಿಗೂ ಆಗಬೇಕು, ಯಕ್ಷಗಾನದ ಆಸಕ್ತರಿಗೂ ಆಗಬೇಕು, ಯಕ್ಷಗಾನದ ಆಸಕ್ತಿ ಮೂಡಿಸುವಂಥ ಕೇಂದ್ರವೂ ಕೂಡ ಅದೊಂದು ಆಗಬೇಕು. ಅದು ಮಂಗಳೂರಿನಲ್ಲಿ ಆಗಬೇಕು. ಮಂಗಳೂರು ಕೇಂದ್ರದಲ್ಲಿ ಒಂದು ಮಾಡುವಂಥ ಕೆಲಸವನ್ನು ಶಶಿಧರ್ ಶೆಟ್ಟರು ನೇತೃತ್ವ ತಗೊಂಡ್ರೆ ಮೋನಾಳವರು ಅದಕ್ಕೆ ಪೂರಕವಾಗಿ ಎಲ್ಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅದನ್ನು ಕೂಡ ಪಟ್ಲ ಫೌಂಡೇಶನ್ ಮಾಡಲಿ. ಖಂಡಿತವಾಗಿ ಒಂದು ಸಂಸತ್ ಸದಸ್ಯನಾಗಿ ಕೇಂದ್ರದಿಂದ ಅದಕ್ಕೆ ಅನುದಾನ ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ಅದಕ್ಕೆ ಒಂದು ಜಾಗವನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ನಾವು ಖಂಡಿತವಾಗಿಯೂ ಮಾಡ್ತೇವೆ. ಯಾಕೆಂದರೆ ಯಕ್ಷಗಾನ ನಮ್ಮ ತುಳುನಾಡಿನ ಅಸ್ಮಿತೆ, ನಮ್ಮ ಕರಾವಳಿ ಕರ್ನಾಟಕದ ಅಸ್ಮಿತೆ, ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಪ್ರಧಾನಮಂತ್ರಿಗಳ ವಿಕಾಸ್ ಬಿ ವಿರಾಸತ್ ಬಿ ಅನ್ನುವಂಥ ಕಲ್ಪನೆಯೂ ಕೂಡ ಸಾಕಾರ ಆಗ್ತದೆ. ಮತ್ತು 2047ರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ನಮ್ಮೆಲ್ಲರ ಪರಿಶ್ರಮಕ್ಕೆ ದಕ್ಷಿಣ ಕನ್ನಡವು ಕೈಜೋಡಿಸಿದಂತೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪಟ್ಲ ಸತೀಶ್ ಶೆಟ್ಟರ ಈ ಒಂದು ದೇವರು ಮೆಚ್ಚುವ ಕೆಲಸ, ರಾಷ್ಟ್ರ ನಿರ್ಮಾಣ ಮಾಡುವಂಥ ಕೆಲಸ ಏನಿದೆಯಾ ಅದಕ್ಕೆ ಭಗವಂತನ ಆಶೀರ್ವಾದ, ನಮ್ಮೆಲ್ಲರ ಸಹಕಾರ ಇದೇ ರೀತಿ ಮತ್ತು
ಗುರುಗಳ ಆಶೀರ್ವಾದವು ಇದೇ ರೀತಿ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಪಟ್ಲ ಫೌಂಡೇಶನ್ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಅಮೇರಿಕಾ ಘಟಕ ಮಾತ್ರತ್ತು ವಿದೇಶಡ್ ಇತ್ತೆ ಯುಕೆಡ್ ನನಲಾತ್ ಕಾರ್ಯಕ್ರಮಲೇನೆ ಪಟ್ಟ ಟ್ರಸ್ಟ್ದ ಮೂಲಕ ಮಲ್ಪುನ ಯೋಜನೆ ಪೂರ ಪಾಡೊಂದಿರು ಯೋಗೇಂದ್ರ ಭಟ್ರು ಹಿಡಿದು ರಡ್ಡ ಪಾತೆರ. ಈಗ ತಾನೇ ನವನೀತ್ ಶೆಟ್ಟರು ಹೇಳಿದರು, ಅಮೇರಿಕಾದ ನ್ಯೂ ಜೆರ್ಸಿಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನೇ ನಡೆಸುವಂತಹ ಒಂದು ಯೋಗ ಬಂದು ಒದಗಿತ್ತು 6-7 ವರ್ಷಗಳ ಹಿಂದೆ. ಆಗ ಸ್ಮರಣಾರ್ಥವಾಗಿ ನೆಟ್ಟಂತಹ ಅಲ್ಲಿನ ನೆಲಕ್ಕೆ ಒಗ್ಗುವಂತಹ ಆ್ಯಪಲ್ ಗಿಡ ಈಗ ದೊಡ್ಡದಾಗಿ ಬೆಳೆದು 100 ಹಣ್ಣುಗಳನ್ನು ಕೊಟ್ಟು ನಮಗೆ ತುಂಬ ಒಂದು ಸಂಭ್ರಮದ ಸ್ಮರಣೆಯನ್ನು ಮಾಡಿಸ್ತಾ ಇದೆ. ಮೊನ್ನೆ ತಾನೇ ಅದರ ಒಂದು ಫೋಟೋ ತೆಗೆದು ಕಳಿಸಿದ್ದೆ ಒಂದು 4 ದಿವಸದ ಹಿಂದೆ. ಹಾಗೆಯೇ ಯಕ್ಷಗಾನದ ಈ ಮಹಿಮೆಯೇ ಹಾಗೆ. ಬನ್ನಂಜೆ ಗೋವಿಂದಾಚಾರ್ಯರು ಅದರ ಬಗ್ಗೆ ತುಂಬ ವಿಶ್ಲೇಷಣೆಯನ್ನು ಮಾಡಿದರು. ಭಾಗವತರ ಆಟ ಅಂತ ಹಿಂದೆ ಕರೆಸಿಕೊಳ್ತಾ ಇತ್ತಂತೆ. ವಿಶ್ವದಾದ್ಯಂತ ಆ ಒಂದು ಕಲೆಯ ಮೂಲಕ ಭಗವದ್ಭಕ್ತಿಯನ್ನು ತೋರಿಸಿದ್ದು ಮಾತ್ರ ಅಲ್ಲ, ದಾನ ಧರ್ಮ ಆ ಮನೋಭಾವದ ಮೂಲಕ ಎಂತಹ ಮಹನೀಯರನ್ನು ಕೂಡ ಒಟ್ಟು ಸೇರಿಸಿ 100 ಜನರಿಗೆ ಜೀವನಕ್ಕೆ ಅನೇಕ ರೀತಿಯಲ್ಲಿ ಅನುಕೂಲವಾಗುವಂತಹ ಕಾರ್ಯಗಳನ್ನು ಮಾಡುವಂಥದ್ದೇ ಆ ದೈವಿ ಶಕ್ತಿ ಯಕ್ಷಗಾನ ಕಲೆಗೆ ಇದೆ. ನಾವು ನೋಡುವ ಹಾಗೆ ಕಟೀಲು, ಧರ್ಮಸ್ಥಳ ಇತ್ಯಾದಿ ಅನೇಕ ಕ್ಷೇತ್ರಗಳಿಂದ ಹೊರಡುವಂತಹ ಆ ಉತ್ಸವ ಮೂರ್ತಿಯ ಉಪಾಸನೆಯೇ ಯಕ್ಷನೃತ್ಯದ ಆರಾಧನೆಯಲ್ಲಿ ನಡೆಯುವಂಥದ್ದು. ದಾನ ಬುದ್ಧಿಯೂ ಕೂಡ ಎಲ್ಲರಿಗೂ ಬರುವಂಥದ್ದಲ್ಲ. ಭಗವಂತ ಎಲ್ಲರಿಗೂ ಒಂದೇ ರೀತಿಯಾದಂತಹ ಜನ್ಮವನ್ನೇ ಕೊಟ್ಟದ್ದು. ಹುಟ್ಟುವಾಗ ನಾವು ಏನನ್ನು ತಗೊಂಡು ಬರಲಿಲ್ಲ, ಹೋಗುವಾಗ ತಗೊಂಡು ಹೋಗಲಿಕ್ಕೂ ಏನೂ ಇಲ್ಲ. ಮಧ್ಯದಲ್ಲಿ ನಾವು ಏನು ದಾನ ಧರ್ಮಾದಿಗಳನ್ನು ಮಾಡ್ತೇವೋ ಅದನ್ನು ಪುಣ್ಯದ ರೂಪದಲ್ಲಿ ಗಂಟು ಕಟ್ಟಿಕೊಂಡು ನಾವು ಹೋಗಲಿಕ್ಕೆ ಇರುವವರು. ಹಾಗಾಗಿ ಇಂತಹ ಒಂದು ನಮ್ಮ ಸತೀಶ್ ಶೆಟ್ಟರ ಅದ್ಭುತವಾದಂತಹ ಕಲ್ಪನೆಗೆ ಸಹಕಾರ ಸಹಯೋಗವನ್ನು ಕೊಟ್ಟಂತಹ ಎಲ್ಲ ಮಹಾದಾನಿಗಳಿಗೂ ಅಭಿನಂದಿಸುತ್ತಾ, ಅದರ ಜೊತೆಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಅವರಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸುದೇಶಣ್ಣ, ಪುರುಷೋತ್ತಮ ಭಂಡಾರಿಗಳು, ನವನೀತಣ್ಣ ಎಲ್ಲರಿಗೂ ಕೂಡ ಅಭಿನಂದಿಸುತ್ತಾ ಅವರ ಪರಿವಾರಕ್ಕೂ ಮನೆಯವರಿಗೂ ಅವರ ನಿಸ್ವಾರ್ಥ ಸೇವೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆಯುರಾರೋಗ್ಯಾದಿ ಎಲ್ಲ ಭಾಗ್ಯಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಂ. ಮಾತೆರಿಗಳ ಎನ್ನ ನಮಸ್ಕಾರ. ನಾನು ಸ್ವಾಮಿಲೆ ಇರೇನು ಓವರ್ಟೇಕ್ ಮಲ್ತದೆ ಏನು ಬತ್ತುಂತೇಮು ನಾನು ಪಂಡೆ ಸ್ವಾಮಿಲೆಗೆ ತುಂಬ ಕೊರಲೆ ಭಾಷಣ 5 ಕ್ಯಾನ್ ಮಲ್ಪೆ ಅಂದು ಒಂಚೂರು ದಯದಾಕ್ಷಿಣ್ಯ ನಮಿತ ತೋಜ ಇರಕ್ಲು ಇರನೇ ದುಂಬೆ ಹಿಂಗೆ ಪಂಡೇರು ಯಾನ ಎನಿವೆ ಜಾಸ್ತಿ ಪಾತ್ರೆ ಪೋಪಿಸಿ ಪನ್ಪನ ವಿಷಯ ಪೂರ ಈತ ಬರ್ತು ಎರೇರು ಪಾತೆರ ಪೂರ ಡಿಟೇಲ್ ಆದ ವಿವರವಾದ ಮಾತೆಲ್ಲ ಪಂಡೇರು ಯಾನು ಈತೆ ಪನಲ್ಲಿ ಎನ್ನಲ ಅಂಚೆನೆ ಅಂದು ಆತ ಪಂಡದು ಆಂಡ ಅಧ್ಯಕ್ಷ ಸ್ಥಾನ ಹೊಡೆತನ ಮತ್ತಿದ್ದು ಎನ್ನ ಆರಾಧ್ಯ ದೇವಿ ಆ ದುರ್ಗಾ ಭವಾನಿ ಭಗವತಿ ಆ ಭದ್ರಕಾಳಿನ ಸ್ಮರಣೆ ಹೊಂದೊಂದು ಅದೇ ಶಿವಶಕ್ತಿ ಇಲ್ಲ, ಗಣಪತಿ ಇಲ್ಲ, ಯಾನ್ ನಮ್ಮನ್ನ ದೈವ ದೇವರೆಲ್ಲ ಪೂರ ಕೈ ಮುಗಿಯೊಂದು ಯತಿವರಿಯರು ಸ್ವಾಮೀಜಿ ಉಳ್ಳರು ಈರೆಗ್ಲ ವಂದನೆ ಮಲ್ತೊಂದು ವೇದಿಕೆ ಎಡತನ ಗಣ್ಯಾತಿ ಗಣ್ಯರೇ ಮಾತೇನೆಲ್ಲ ಪುದರ್ ಪಂಡ್ರೆ ಅನ್ ಪೋಪಿಜಿ ಸತೀಶ್ ಪಟ್ಲನ ಪುದರ್ ಪನೊಡೆ ಅಪ್ಪನೆಂಕ್ ದಾಯ ಪಂಡ ಇನ್ನಿತ್ತ ರೂವಾರಿ ಯಾರು ಎನ್ನ ಆತ್ಮೀಯ ಬಂಧು, ನನ್ನ ಆತ್ಮೀಯ ಮಿತ್ರೆ ಸತೀಶ್ ಪಟ್ಲ ಅವರೇ ಮತ್ತು ಕಪೂರ ನನ್ನ ಇಡೀ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಮಾತ ಪದಾಧಿಕಾರಿಗಳೇ ಪ್ರತ್ಯೇಕ ಪುದರ್ ಬೊಡ್ಚಿ ಮುಖ್ಯವಾದ ಶಶಿಯಣ್ಣ ಎನ್ನ ಆತ್ಮೀಯರಾಯನ ಶಶಿಧರ್ ಶೆಟ್ಟಿ ಬರೋಡ ಶಶಿಯಣ್ಣ ಬೊಕ್ಕ ರಾಜೇಂದ್ರ ಪ್ರಸಾದ್ ಅವರೇ ಈತ ದೂರದ್ದೀನಿ ಬೈದರಿಯರು ತುಳುಟು ಪಾತೇರಿಯರು ಭಾರಿ ಸಂತೋಷ ಅಂಚನೆ ಜಿ ಶಂಕರ್ ಉಳ್ಳೇರು, ಯೋಗೇಂದ್ರ ಭಟ್ರು ಉಳ್ಳೇರು, ವೇಣುಗೋಪಾಲನ್ ಉಳ್ಳೇರು, ಲಕ್ಷ್ಮೀನಾರಾಯಣ್ ಶೆಟ್ರು ಉಳ್ಳೇರು, ರಘುರಾಮ್ ಶೆಟ್ರೆ ಸಾಮುಗೆರೆ ಮಾತ ತಿರವಡುಕಲ್ನ ಪೂರ ಎಂಕಲ್ನ ಯಕ್ಷಧ್ರುವದ ಪದಾಧಿಕಾರಿಗಳೇ ನಿಖಲೆ ಪೂರ ಒಂದಿಸ ಒಂದು 4 ಪಾತ್ರೆ ಅನ್ಬಂತು ನೆಂಚಿನ ಮಾಡೊಂದು ಎಂಕಿಲ ಗೊತ್ತಚ್ಚಿ ಬೇಸಿಕಲಿ
ಯಾನ ಕಡೆ ಬಂಡೆ ಯಕ್ಷಗಾನದ ಬಗ್ಗೆ ಯಕ್ಷಧ್ರುವದ ಬಗ್ಗೆ ಹೇರಳಾತ್ ಪಾತೆರಾಂಡ್ ಯಾನ ಇನ್ನು ರಿಪೀಟ್ ಮಲ್ಪನ ಅಗತ್ಯಜಿ. ಸೊ ಮಾತೆರೆಗಳಿಂದ ಧನ್ಯವಾದ. ದಯಬಂಡದಿಕ್ಕಲು ವಿವರವಾದ ಯಕ್ಷಧ್ರುವದ ಬಗ್ಗೆ ಬಂಡಾರ. ಯಕ್ಷಧ್ರುವಡು ಯಾನೈತೆ ಒಂಜಿ ಕೆಲವು ವರ್ಷದಿಂಚಿ ಯಾನು ಸೇರಿದುಲ್ಲೆ. ಯಾನು ಸೇರಿದಿತ್ತನ ಹಲವಾರು ಸಂಘ ಸಂಸ್ಥೆ ಸಂಘಟನೆ ಐಟ್ ಅತೀ ಪ್ರೀತಿದ ಎನ್ನೋ ಒಂಜಿ ಸಂಘಟನೆ ಬಂಡವು ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಅಪಣದಿಕ್ಲಿಕ್ಕೆ ಏನು ಅರಿಂದಾಯ ವಿಶೇಷವಾಗಿ ನಂದು ಒಂಜಿ ಪ್ರೀತಿ ಇರೆಗ್ ಎಫೆಕ್ಷನ್ ಲವ್ ಯಕ್ಷಧ್ರುವದ ಮಿತ್ತದಾಯ ಕಾರಣ ಇಂಚಿನ ಬಂಡ ಒಂಜಿ ಯಕ್ಷಗಾನ. ಯಕ್ಷಗಾನದ ಮಿತ್ತು ನಮ್ಮ ತುಳುನಾಡದ ಒಂಜಿ ಮಹತ್ತರವಾಯಿನ ಒಂಜಿ ಸಂಸ್ಕೃತಿದ ಅಂಗವಾಯಿನ ಒಂಜಿ ಕಲೆತ ಅಂಗವಾಯಿನ ಸರ್ವಗುಣ ಸಂಪನ್ನ ಸರ್ವ ಒಂದು ಇತ್ತನ ಒಂಜಿ ಸಂಪೂರ್ಣ ಕಲೆ ಬಂಡವು ಯಕ್ಷಗಾನ. ದುಂಬು ನಮ್ಮ ಕೇವಲ ನಮ್ಮ ಈ ನಮ್ಮ ಈ ಕರಾವಳಿ ಪ್ರದೇಶ ತುಳುನಾಡಿನಿತ್ತನಂಚಿನ ಈ ಯಕ್ಷಗಾನ ಇನ್ನು ಇಡೀ ದೇಶ ವಿದೇಶಗೂ ಪಸರಿಸಾರೆ ಹೋರೆ ಕಾರಣ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಬನ್ನಿರ ಸಂತೋಷ ಪಡೆಪೆ. ಐಟ್ ಒಂಜಿ ಭಾಗವಾದಿ ಯಾನು ಉಳ್ಳೆ ಅಂದು ಬನ್ನಿರ ಭಾರಿ ಸಂತೋಷ ಪಡೆಪೆ. ಯಾಂಬಂಡೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಉಲ್ಲ ಮಾತದಿ ಕಡ್ಲ ನಮ್ಮ ಕಾತೊಂಜಿ ಸ್ಯಾಟಿಸ್ಫ್ಯಾಕ್ಷನ್ ತಿಕ್ಕೊಂಡ ಬಂಡ ಪ್ರಶ್ನಾರ್ಥಕ ಚಿಹ್ನೆ ಮೂಲೆ ಎಂಕ ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಷನ್ ಉಂಡು ಅಂತಂದರೆ ಸಂತೋಷ ಪಡ್ತೀನಿ. ಎಂಕ್ಲೊಂಜಿ ಸಂಘ ಸಂಸ್ಥೆಯನ್ನು ನಡಪವನಾಯಿ ಎಂಕ್ಲೊಂಜಿ ಬಿಸ್ನೆಸ್ ವಿ ಹ್ಯಾವ್ ಎ ಕಂಪನಿ ಒಂಜಿ ಕಂಪನಿ ಒಂಜಿ ಕಾರ್ಪೊರೇಟ್ ಲೆವೆಲ್ನ ಎಂಚ ನಡಪೋಡ ಆ ಸ್ಟೈಲ್ಡ್ ಈ ಸಂಸ್ಥೆ ನಡತೊಂದುಂಡು. ಇಂದು ಒಂಜಿ ಸಾಂಕೇತಿಕವಾದ ವರ್ಷೋಡರ ಒಂಜಿ ನಡಪನ ಒಂಜಿ ಪರ್ವೊಂದು ಹತ್ತು ಸಾಂಕೇತಿಕ ಪ್ರೋಗ್ರಾಮ್ ಹತ್ತು ಸಂಪೂರ್ಣವಾದ ಆ ಉದ್ದೇಶಕ್ಕೆ ಈ ಯಕ್ಷಧ್ರುವ ಸ್ಥಾಪನೆ ಆತನ ಯಕ್ಷಗಾನನು ಉಳಿಸಿ ಬೆಳೆಸುವಂಥ ಕೆಲಸಕ್ಕೆ ಸ್ಥಾಪನೆಯಾದಂಥ ಸಂಸ್ಥೆ. ಉಳಿಸಿ ಬೆಳೆಸಾರೆ ಹೆಂಚಿನ ಅವಡು ಆ ಒಂಜಿ ಉದ್ದೇಶ. ಎನಿ ಬಿಸ್ನೆಸ್ ವ್ಯಾಪಾರದ ಅತ್ತನ ಬಿಸ್ನೆಸ್ದ ಕಂಪೆನಿದ ಪ್ರಾರಂಭ ಹೊಲ್ತು ಪಂಡ ಒಂಜಿ ಐಡಿಯಾ. ಬೇಸಿಕಲಿ ಇಟ್ ಸ್ಟಾರ್ಟ್ಸ್ ವಿತ್ ಎನ್ ಐಡಿಯಾ. ಅಂಚನೆ ಒಂಜಿ ಸಂಘಟನೆಯ ಸ್ಥಾಪನೆ ಆನಾಗ ಅವು ಒಂಜಿ ಬೇಸಿಕ್ ಒಂಜಿ ಐಡಿಯಾದ್ದು ಸ್ಟಾರ್ಟ್ ಆಪುಂಡು. ಆ ಐಡಿಯಾ ಅಂಚಿನ ಆ ಐಡಿಯಾನೇ ಯಕ್ಷಗಾನ. ಯಕ್ಷಗಾನದ ವಿಷಯ ಯಾನು ತೆರೆಯೊಂದು ನಿಂಚೆ ಮಂಡ ಇತ್ತೆ ಈ ಹಾಲೊಂದು ಅರ್ಧವಾಸ ಇತ್ತಂಡ ಸಭಾ ಕಾರ್ಯಕ್ರಮ ಮುಗಿದು ಒಂಜಿ ಯಕ್ಷಗಾನ ಸ್ಟಾರ್ಟ್ ಮಲ್ಪಲೆ ಒಂದು ಕಿಕ್ಕಿರಿದು ಮೂಲು ಉಲಾಯಿ ಫುಲ್ ಅದು ಪಿದೈಡು ಜನಕ್ಕಳು ಒಂದು ಹೊಂದುಪೇರು. ದ್ಯಾಟ್ ಈಸ್ ದ ಪವರ್ ಆಫ್ ಯಕ್ಷಗಾನ. ದ್ಯಾಟ್ ಈಸ್ ದ ಟ್ಯಾಲೆಂಟ್. ಐಟ್ ಆತ ಟ್ಯಾಲೆಂಟ್ ಉಂಡು. ದರ್ ಈಸ್ ಆ್ಯಕ್ಷನ್, ದರ್ ಈಸ್ ಮ್ಯೂಸಿಕ್, ದರ್ ಈಸ್ ಸಂಗೀತ, ಐಟ್ ವಾಕ್ಚಾತುರ್ಯ, ಐಟ್ ಪ್ರತಿಯೊಂಜಿಲ ಉಂಡು. ಐಟ್ ಪುರಾಣ ಕತೆ ಉಂಡು. ಇತ್ತದೆ ಜೋಕ್ಲಿಗೆ ಒಂಚೂರು ಆ ದುಂಬದ ತೆರೆಯೋಡಂಡ ಶಾಲೆ ಕಾಲೇಜಿಡ ತೆರೆಯುಚಿ ಇಂಚಿನ ನಮ್ಮ ಯಕ್ಷಗಾನದ ಅದು ನಮ್ಮ ರಾಮಾಯಣ ಮಹಾಭಾರತ ಹಲವಾರು ನಮ್ಮ ಮಿಥಾಲಜಿಕಲ್ ಸ್ಟೋರೀಸ್ ಇತ್ತು ಗೊತ್ತಾವಡಂಡ ಯಕ್ಷಗಾನ ಈಸ್ ಒನ್ ಮೀಡಿಯಾ ಫಾರ್ ದಿಸ್ ಪರ್ಪಸ್. ಯಾಂಬಂಡೆ ಪ್ರತಿಯೊಂಜಿ ಸಂಘಟನೆಗಳ ಒಂಜಿ ಬೇಸಿಕ್ ಒಂಜಿ ಐಡಿಯಾ ತಿಕ್ಕಿಬೊಕ್ಕ ಐದೊಕ್ಕ ಬೋಡಾಯಿನ ಒಂಜಿ ಪ್ಲ್ಯಾನ್ ಮಲ್ಪೊಂಡ ಐದೊಕ್ಕ ಬೋಡಾಯಿನ ಒಂಜಿ ಟೀಮ್ ವರ್ಕ್ ಒಂಜಿ ಲೀಡರ್ ಇಂದೆಟ್ಟು ಲೀಡರ್ ಏರು ಪಟ್ಲ ಸತೀಶ್ ಶೆಟ್ಟಿ ಇಸ್ ಎ ವೆರಿ ಟ್ಯಾಲೆಂಟೆಡ್ ಲೀಡರ್. ಯಾನ್ ಬಂತೆ ವೆರಿ ಹಾನೆಸ್ಟ್ ಡೆಡಿಕೇಟೆಡ್ ಸಾಂಕೇತಿಕವಾದ ನಾಮಕೆ ವಾಸ್ತೆ ಮಲ್ಪನ ಸಂಸ್ಥೆ ಆ ಜನಕ್ಕಾರೆ ಸತೀಶ್ ಪಟ್ಲಾಗ ಎಟ್ ದಿಸ್ ಯಂಗ್ ಏಜ್ ಈ ಸೋ ಡೈನಾಮಿಕ್ ಸಂಪೂರ್ಣ ಸಮಯಗಳ ಕೊರಪೇರು ಸಂಪೂರ್ಣ ಪಾರದರ್ಶಕವಾದ ಮಲ್ತೊಂದುಲ್ಲೇರು ಸಂಪೂರ್ಣ ಇತ್ತ ಇನಿ ಈತ ಮಾತ ಕಾರ್ಯಕ್ರಮ ಅಂತ ಒಂದಿಲ್ಲ ವಾ ಸಂಘಟನೆ ಇಡ್ಲಂದು ಇಚ್ಚಿ ಹಲವಾರು ಜಾತೀಯ ಸಂಘಟನೆನೇ ಅಂತೂತೆ. ಜಾತೀಯ ಸಂಘಟನೆ ಹಾಳಂದು ಏನು ಬನ್ಪುಜಿ ಜಾತೀಯ ಸಂಘಟನೆ ಬೋಡು ಬ್ರಾಹ್ಮಣ ಸಮಾಜ ಆದಪ್ಪು, ಬಂಟರ ಸಂಘ ಆದಪ್ಪು, ಬಿಲ್ಲವ ಸಂಘ ಆದಪ್ಪು, ಕುಲಾಲ ಸಂಘ ಆದಪ್ಪು, ಮೊಗವೀರ ಸಮಾಜ ಆದಪ್ಪು ಪ್ರತಿಯೊಂಜಿಲ ಅವು ಸಮಾಜವು ಬೋಡಾಯಿನ ಮಾತಲ್ಲ ಸೇರಿದ ಹಿಂದೂ ಸಮಾಜ ಮಾತ ಸಂಘ ನಮ್ಮ ಜಾತೀಯ ಸಂಘಟನೆ ಬಲಿಷ್ಠವಾದ ಆಂಡ ಇಡೀ ಹಿಂದೂ ಸಮಾಜ ಬಲಿಷ್ಠ ಆನಂದ ಲೆಕ್ಕ. ಬಟ್ ಆರ್ ದೀಸ್ ಸಂಘಟನೆ ಇಸ್ ವರ್ಕಿಂಗ್ ಪ್ರಾಪರ್ಲಿ ಇಜ್ಜಿ ನಾಮಕೆ ವಾಸ್ತೆ ಕೆಲವು ನಡತೊಂದುಂಟು ಬನ್ನಿ ಭಾರಿ ಬೇಜಾರಲ್ಲ ನಾಮಕೆ ವಾಸ್ತೆ ಐಟು ವರ್ಷಗೊಂಜಿ ಎಲ್ಲಿ ಒಂಜಿ ತಂಬಿಲ ಸೇವೆ ಮಲ್ತಂಡು ಅಡೆಗೆ ಮುಗಿಂಡು ದೆನ್ ದೇ ಪ್ಯಾಟ್ ದೇರ್ ಬ್ಯಾಕ್ ಆ್ಯಂಡ್ ಸೇ ದ್ಯಾಟ್ ವಿ ಹ್ಯಾವ್ ಡನ್ ಗ್ರೇಟ್ ಥಿಂಗ್.
ಇಂಚಿನಾನ್ಲದಿಕ್ಕಲು ಸಂಘಟನೆ ಮಲ್ದಿಬೋಕ ಆ ಸಂಘಟನೆಯನ್ನು ಪ್ರಾಮಾಣಿಕವಾದ ನಡಪೋಡು ಇಡೀ ವರ್ಷಡೈಟ್ ಆ ಉದ್ದೇಶಕ್ಕೆ ಅವ ಸಂಘಟನೆ ಸ್ಥಾಪನೆ ಆತನ ಆ ಉದ್ದೇಶಕ್ಕೆ ಪಡೋದು ಪ್ರಯತ್ನ ಮಲ್ಪಡು ಐಟ್ ಲೀಡರ್ನ ಬರಿಮಲ್ಲ ಕೆಲಸ ಉಂಟು ಈ ಸಂಘಟನೆಗೆ ಲಕ್ಕಿಲಿ ಯಾನು ಎಂಕ್ಲೈತೆ ಡೋನರ್ಸ್ ಕಾಸು ಪಾಂಡಲ್ಲ ಎಂಕ್ಲೆ ಬೇಜಾರಜ್ಜಿ ದಯಪಂಡವು ಕಾಸು ಸರಿಯಾದ ಉಪಯೋಗ ಆತನ ಸರಿಯಾಯಿನ ಯಕ್ಷಗಾನದ ಎತೋ ಕಲಾವಿದರಿಗೆ ಏತೋ ಬಂಗೋಡಿತನ ಹಳ್ಳಿಡಿತನ ಬಂಗೋಡಿತನ ಇಲ್ಲ ಸರಿ ಇಜ್ಜಂದನ ವನಸದನಸಿಗೆ ಸರಿಯಾದ ವ್ಯವಸ್ಥೆ ಇಜ್ಜಂದನ ವಿದ್ಯಾಭ್ಯಾಸಗೂ ಜೋಕಲ್ನ ವಿದ್ಯಾಭ್ಯಾಸಗೂ ಕಾಸು ಇಜ್ಜಂದನ ಆ ಜೋಕಲಿಗೆ ನಮ್ಮ ಸಹಕಾರ ಮಲ್ತೊಂದಿಲ್ಲ ಇಡೀ ನೀತು ಒಂದಿಲ್ಲ ಸಾವಿರಾರು ಜೋಕಲ್ಲ ಪೇರೆಂಟ್ಸ್ ಎಲ್ಲ ಬತ್ತದ ಮೂಲು ಆಯ್ತಾ ಫಲಾನುಭವಿಗಳು ಇನ್ನು ದೆತ್ತೊಂದಿಲ್ಲ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಎ ಆರ್ಗನೈಸೇಷನ್ ಎಂಕಲ್ ಕಂಪನಿ ನಡಪಂಡ ಇಟ್ ರಿಸಲ್ಟ್ ಬೋಡು ಕಂಪನಿ ನಡಪಂಡ ಐಕ್ ರಿಸೋರ್ಸ್ ಇಂಚಿನ ಮ್ಯಾನ್ ಪವರ್ ಆ್ಯಂಡ್ ಮನಿ ಆ್ಯಂಡ್ ಮೆಷಿನರಿ ಆ್ಯಂಡ್ ರಾ ಮೆಟೀರಿಯಲ್ಸ್ ಆಲ್ ಎಮ್ಸ್ ಮ್ಯಾನ್ ಪವರ್ ಜನ ಒಂಜಿ ಲೀಡರ್ ಬಂಡ ಆತ ಯೋಗ್ಯ ವ್ಯಕ್ತಿ ಲೀಡರ್ ಅವಳು ಆತ ಡೈನಾಮಿಕ್ ಆದುಪೋಡು ಕಾರ್ಯಕುಶಲತೆ ಆಗ್ಬೋಡು ಆ ಬಿಸ್ನೆಸ್ದ ಬಗ್ಗೆ ಆ ಸಂಘಟನೆದ ಬಗ್ಗೆ ಆ ಪರ್ಪಸ್ದ ಬಗ್ಗೆ ಆಗಿ ಕಂಪ್ಲೀಟ್ ನಾಲೆಜ್ ಕೂಡ ಆಗಿ ಸಮಯಲ ಕೊರಡಾಯಿ ದಾಲೆಜ್ಜಂದೆ ಹಲವಾರು ಸಂಘ ಸಂಸ್ಥೆಗೆ ನಾನು ಟ್ರೈ ಮಲ್ತೆ ಬಟ್ ಐ ಥಿಂಕ್ ಸಮ್ವೇರ್ ಐ ಫೇಲ್ಡ್ ಆಲ್ಸೋ ದಯಬಂಡ ಅವಳು ಆ ಲೀಡರ್ಶಿಪ್ಗೆ ಒಂಚೂರು ಎಂಕ್ಲೆ ಬಿಸ್ನೆಸ್ ಮಲ್ಪ ಎಂಕ್ಲೆ ಫಂಡ್ ಹೊಲ್ತು ಬರ್ತನೆ ವಿಟಮಿನ್ ಎಮ್ ಕಮ್ಸ್ ಫ್ರಮ್ ನಮ್ಮ ವೈಯಕ್ತಿಕವಾದ ಪಾಡ್ನ ದುಡ್ಡು ಅವರ ಓನ್ ಕಂಟ್ರಿಬ್ಯೂಷನ್ ಮೇಜರ್ ಪಾರ್ಟ್ ಕಮ್ಸ್ ಫ್ರಮ್ ದ ಬ್ಯಾಂಕ್ ಎಂಕ್ಲೆಗೆ ಬ್ಯಾಂಕರ್ಸದ್ದು ದುಡ್ಡು ಬರ್ಕೊಂಡು ಒಂಜಿ ಬಿಸ್ನೆಸ್ ವ್ಯವಸ್ಥೆ ನಡಪಾರೆ ನಿಕ್ಲೆಗೆ ಈ ಸಂಘಟನೆಗೆ ಹೊಲ್ತು ಬರ್ಕೊಂಡು ದುಡ್ಡು ಇಟ್ ಕಮ್ಸ್ ಫ್ರಮ್ ದ ಡೋನರ್ಸ್ ದಾನಿಗಳೆದ್ದು ಬರ್ಕೊಂಡು ಅಂಚಾದ ದಾನಿಗಳೇನು ಸರಿಯಾದ ತೂಂದಿರ್ತದೆ ದಾನಿಗಳಿಗೆ ದಾಲ ಬಡ್ಚಿ ನಿಖಲ್ನ ರಥ ಬಡ್ಚಿ ನಿಖಲ್ನ ಸನ್ಮಾನ ಬಡ್ಚಿ ನಿಖಲ್ನ ಶಾಲೆ ನಿಖಲ್ನ ಮಾಲೆ ಎಂದು ದಾಲ ಬಡ್ಚಿ ಎಂಕ್ಲೆಗೆ ನಾಲೆಡ್ಡೆ ಪಾತ್ರ ಪಡೆ ದಾನಿಗಳೇ ಶಶಣ್ಣ ದಾನಿಗಳೇ ಬೊಡೈನ ನಾಲೆಡ್ಡೆ ಪಾತ್ರ ದಾನಿಗಳೇ ಬೊಡೈನ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ದಾನೀಸ್ ಬೇತೆಂಗ್ಲೆ ದಾಲ ಬಡ್ಚಿ ನಿಖಲ ಸನ್ಮಾನ ಮಲ್ಪಡ್ಚಿ ನಿಖಲ ರಥಯಾತ್ರೆ ಮಲ್ಪಡ್ಚಿ ಎಂಕ್ಲೆಗೆ ವಾ ನಮ್ನೆದ ಬಿರುದು ಬಾವಳಿ ಎಲ್ಲ ಕೊರಡ್ಚಿ ವಿ ಜಸ್ಟ್ ವಾಂಟ್ ರೆಸ್ಪೆಕ್ಟ್ ವಿ ವಾಂಟ್ ರೆಕಾಗ್ನಿಷನ್ ಆತೆ ಒಂಜಿ ಸಾಲ್ಪಾಡಿ ಅಂದ್ರೆ ಯಾವ ಎಂಕ್ಲೆ ಮಲ್ಲ ಅಂದು ಮಲ್ಪಡ ದಾಲಜ್ಜಿ ಎಂಕ್ಲೆ ಇಂಟರ್ಫಿಯರ್ಲ ಮಲ್ಪುಜ ಇತ್ತ ಸತೀಶನದ ಎಂಕ್ಲಿಕೇನ್ಲೆ ನೀರು ದಾನಲ್ಲ ಹಸ್ತಕ್ಷೇಪ ಮಲ್ಪಾರ ಅಂದ ಆಕಲು ಮಲ್ತೊಂದು ಪೋಪೇರು ದಯವಂಡ ಎಂಕ್ಲೆ ಕಾನ್ಫಿಡೆನ್ಸ್ ಉಂಡು ಎಂಕ್ಲು ಪಾಡಿನ ದುಡ್ಡು ಅವು ಸರಿಯಾದ ಉಪಯೋಗ ಆವೊಂದುಂಡು ಅವು ದುರುಪಯೋಗ ಆಪುಜಿ ಪಾರದರ್ಶಕವಾದ ಆವೊಂದುಂಡು ಒಂದು ಓಲೆ ಎಂಕ್ಲೆಗೆ ಖಾತ್ರಿ ಆಪುಂಡ ಅವಳು ಎಂಕ್ಲಿಗೆ ಏನೇರ ಬೋಪುಜ ನಿಖಿಲ್ ಎಂಚ ಸಂಘ ಸಂಸ್ಥೆ ನಡಪವರೊಂದು ಎಂಕ್ಲಿಗೆ ಏನುಜ ಎಂಕ್ಲ ಹಸ್ತಕ್ಷೇಪ ಮಲ್ಪುಜ ಆಂಡ ಒಂಜಿ ವೇಳೆ ಎಂಕ್ಲೆ ಗೊತ್ತಾಂಡು ಪಾರದರ್ಶಕವಾದ ನಡಪುಜಿ ಅವಳು ಆ ಉದ್ದೇಶಕ್ಕೆ ಮಲ್ತೇರ ಆ ಉದ್ದೇಶಕ್ಕೆ ಸರಿಯಾದ ಅವಳು ಪೊಂದಿಚ್ಚಿ ಒಂಜಿ ಜಾತೀಯ ಸಂಘಟನೆ ಮಲ್ತನ ಆ ಜಾತಿದ ಜನಕ್ಕಳಿಗೆ ಇಟ್ಟು ಉಪಕಾರ ಆತನ ಪಾಪದಕ್ಲಿಗೆ ಉಪಕಾರ ಆತನ ಇಜ್ಜಿ ಅವಳು ಎಂಕ್ಲಿಗೆ ಮಾತ್ರ ಎಂಕ್ಲಿಗೆ ರೈಟ್ ಉಂಡು ಇತ್ತೆ ಎಕ್ಸಾಂಪಲ್ ಉದಾಹರಣೆ ಬಂದ್ಬಿಡ ಎಂಕ್ಲು ಬಿಸ್ನೆಸ್ಗೆ ಕೋಟಿಗಟ್ಟಲೆ ಬ್ಯಾಂಕದ್ದು ಎತ್ತನ ಬಿಸ್ನೆಸ್ ಸರಿಯಾದ ನಡತನ ಬ್ಯಾಂಕದ ನಮ್ಮ ಬಾಗಿಲಿಗೆ ಬರ್ಪುಜಿ ಒಂಜಿ ವೇಳೆ ಬಿಸ್ನೆಸ್ ಸರಿ ನಡತುಜಿ ಲಾಸ್ ನಡತೊಂದುಂಡು ನಮ್ಮ EMI ಕಟ್ಟೊಂದಿಜ್ಜ ಆಯ ಬಾಕಿಲು ಬರ್ತಂದು ನಾಲ್ಕು ಮಲ್ಪಿ ದಾನೆ ಮಾರ ಕಾಸು ಕಟ್ಟೊಂದಿಜ್ಜ ಎಂಕ್ಲಿಗೆ ಅವ್ರನ್ನ ಕಾಸು ಓಡಿ ಉಂಡು ಕೋಟಿಗಟ್ಟಲೆ ಟರ್ನ್ ಓವರ್ ಉಂಡು ನಿನ್ನ ಪ್ರಾಫಿಟ್ ಉಂಡು ದಾಯ ಮಲ್ತೊಂದಿಜ್ಜ ನಮ್ಮನ್ನು ಸುರುಳೆಪ್ಪಿ ನಾವು ಪೋಯಿಚಿನ ಆಯನೆ ಬರ್ಪಿ ಬ್ಯಾಂಕ್ದ ಆಯನೆ ಬರ್ತದೆ ಇರಾಗ ಸರಿ ಕೇನುವೆ ನಮಗೂ ಕೇನೋಡಪ್ಪ ಅಕ್ಕಲ ಪಾತ್ರ ಕೇನೋಡೆ ಆಪುಡು ಅಕ್ಲೇನು ನೆರ್ದುಗಡಪ್ರ ಆಪುಜಿ ನೀರ್ಯಾರಪ್ಪಡ ಬ್ಯಾಂಕ್ದಾಗಲೇನು ಆಪುಜಿ ವಿ ಹ್ಯಾವ್ ಟು ಟ್ರೀಟ್ ದಮ್ ನೈಸ್ಲಿ ಪೊಲೈಟ್ಲಿ ಎಸ್ ಸರ್ ಅಂದ ಅಕ್ಕಲನ ಪಾತ್ರಕ್ಕೆ ನೋಡಪ್ಪ ಎಂಕ್ಲೆಗೆ ಅಕ್ಕಲ್ ನಿರ್ನಲಗೆ ನೋಡಪ್ಪ ದುಡ್ಡು ಬಾಡಿನ ಅಕ್ಕಲ್ನ ದಯಬಂಡ ಎಂಕಲ್ನ ಮೇಜರ್ ಕಾಸುಂಡು ಮಾರೆ 100 ಕೋಟಿ ಎಂಕ್ಲು ಬ್ಯಾಂಕದ ನಿಕ್ಕು ಹೊರ್ತಾ ಈ ಬಿಸ್ನೆಸ್ ನಡಪ ಒಂದಿಜ್ಜ ಸರಿ ದಯ ನಡಪ ಒಂದಿಜ್ಜ ಅಕ್ಲಿಕ್ಕೆ ಏನು ರೈಟ್ ಉಂಡು ಎಂಕ್ಲಿಗೆ ఆయనకి ಏನೋಡೆ ಆಪುಂಡು ఆయన ನಿರ್ನಲಗೆ ಏನೋಡಾಪುಂಡು ಸರಿ ನಡತನ ಅವಳು ಇರಗ ಚಾ ಕಾಫಿ ಕೋಲ್ಡ್ ಡ್ರಿಂಕ್ಸ್ ಮಾತಾಗೋರ್ಪೇರು ಆಫೀಸ್ ಪೋಂಡ ಇರ್ನ ಒಂಜಿ ಪ್ರಾಬ್ಲಮ್ ಬತ್ತಂದ್ರೆ EMI ಕಟ್ಟುಜರು ಅಕ್ಲನ ಆಫೀಸ್ ಪೋಂಡ ಇರಗ ಚಾ ಬೋಡಂದಕ್ಕೆ ಎಂಜರ್ ಅಕ್ಲು ಅನುಭವದ ಪಾತ್ರ ಅನ್ಪು ನಾನು ಅಂದೈತೆ ಸೊ ಅಂಚಾದು ಸಂಘ ಸಂಸ್ಥೆ ನಡಪವನ ಅಕ್ಕಲ್ನ ನಿಖಲ್ನ ಬಂಡವಾಳನೇ ದಾನಿಗಳನ್ನ ಎದ್ದು ಬರ್ಪನಿದ್ದಾದು ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ದಾನೀಸ್ ರೆಸ್ಪೆಕ್ಟ್ ಮಂಡೆ ಎತ್ತು
ನಾಲ್ ಎಡ್ಡೆ ಪಾತೆರ ಆತೆ ಎಂಕ್ಲೆಗ್ ಸನ್ಮಾನ ಗಿನ್ಮಾನ ದಾಲ ಬೊಡ್ಚಿ ಅಡೆ ಈ ಸಂಸ್ಥೆಡು ಯಾನ್ ತೂಯಿನ ಮಟ್ಟಿಡಿತ್ತೆ ಕೆಲವಾರು ವರ್ಷದಿಂಚಿ ಯಾನು ಕೋಟಿಗಟ್ಟಲೆ ಎಂಕಲ್ ಪಾಡ್ದ ಅಂದು ಅಣ್ಣ ಎಂಕ್ಲೆ ದಾಲ ಟೆನ್ಷನ್ ಇಚ್ಚಿ ಥ್ಯಾಂಕ್ಸ್ ಟು ಸತೀಶ್ ಆ್ಯಂಡ್ ಟೀಮ್ ಥ್ಯಾಂಕ್ಸ್ ಟು ಸತೀಶ್ ಆ್ಯಂಡ್ ಟೀಮ್ ನನ್ನದ ಪಾಡು ಎಂಕಲ್ ಬ್ಯಾಂಕ್ದಾಗಲಿ ಸರಿ EMI ಕಟ್ಟೊಂದು ಇತ್ತಾರಂಡ ಬ್ಯಾಂಕ್ದಾಗಲಿ ಕೂಡ ಇರೇಕೇನು ನನ್ನ ಬೋಡ ಮಾರ ನಿಕ್ಕೆ ನನ್ನ ಬೋಡ ಅಂತೆ ಕಾಸು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಬಿಡ ಅಂದು ಅಂಚೆನೆ ಇಂಚಿನ ಸಂಘಟನೆ ಅವು ಯಕ್ಷಧ್ರುವ ಸಂಘಟನೆ ಆಡು ಜಾತೀಯ ಸಂಘಟನೆಗಳಾಡು ನಿಕ್ಲೆಗೆ ದಾನಿಗಳು ಎಂಕ್ಲು ಕೊರೆತಾ ಇರೋಲ್ಲ ದಾನಿಗಳೇ ಕಮ್ಮಿಚ್ಚಿ ಮಾತ್ರ ದಾನಿಗಳೇನು ಸರಿಯಾದ ನಿಕ್ಲು ಟ್ರೀಟ್ ಮಾಡ್ಕೊಡು ಟ್ರೀಟ್ ಮಾಡ್ತಾರೆ ಎಂಕಲ್ ನನ್ನೆಲ್ಲ ಸಪೋರ್ಟ್ ಮಲ್ಪೇರ್ ತಯಾರಿಲ್ಲ ಯಕ್ಷಧ್ರುವಗೆ ಎಂಕ್ಲು ಏತಲ ಸಪೋರ್ಟ್ ಮಲ್ಪೇರ್ ತಯಾರಿಲ್ಲ ಗಾಯ್ ಯಂಗ್ ಮ್ಯಾನ್ ಸತೀಶ್ ಪಟ್ಲ ಆ್ಯಂಡ್ ಈಸ್ ಟೀಮ್ ಐಟ್ ಎಡ್ಡೆ ಟೀಮ್ ಉಳ್ಳಾರು ಸುದೇಶ್ ಅಣ್ಣೆ ಭಂಡಾರಿಲು ಉಳ್ಳಾರು ಪುರುಷೋತ್ತಮ್ ಭಂಡಾರಿಲು ರವಿರಾಜಣ್ಣೆ ಪ್ರದೀಪ್ ಮಿಕ್ಲು ಮಾತಾಡ್ಲಾರು ಅಂಚನೆ ಬಾಕಿದಾಗಲಿ ನಿಕ್ಲು ಎಂಚಲ ಉಳ್ಳಾರೆ ಮೇರೆ ಎಂಕಲ್ನ ಬ್ರೈನ್ ಇತ್ತೆ ಎಂಕಲ್ನ ಬ್ರೈನ್ ಏರಿತ್ತೆ ಯಕ್ಷಧ್ರುವ ಶಶಿಧರ್ ಶೆಟ್ಟಿ ಬರೋಡ ಒಂಜಿಂಜೆ ಐಡಿಯಾ ಪ್ರತಿ ಸರ್ತಿಲ ಒಂಜಿಂಜೆ ಐಡಿಯಾ ಪಾಡುವಾರ ಎಂಚಿನ ಅಲ್ಲ ಯಾನ್ ಬಂಡೆ ಈ ಸರ್ತಿ ಸಮುದ್ರ ಲೆತ್ತಂ ಪೋಂದುಲ್ಲಾರ ಮಾರ್ರೆ ಬರ್ಪಿ ಸರ್ತಿ ಎಂಚಿನ ಅಂದು ಎಂಚಿನ ವಿಮಾನ ಹೊಡ್ಲೆತ್ತೋ ಪೆರಿಗೆ ಬರ್ಪಿ ಸರ್ತಿ 5 ಒಕ್ಕದ ವರ್ಷ ರಾಕೆಟ ಸೊ നമ്മുടെ ബ്രെയിനിലുണ്ട് ಟೀಮ್ ವರ್ಕ್ ಎಡ್ಡೆ ಉಂಡು ಯಕ್ಷಧ್ರುವದ ಟೀಮ್ ವರ್ಕ್ ಎಡ್ಡೆ ಉಂಡು ಪನ್ನೀರ ಸಂತೋಷ ಪಡಪೆ ವೆರಿ ಗುಡ್ ಟೀಮ್ ವರ್ಕ್ ಮಾತ ನಿಕ್ಲು ದಾನಿಗಳನ್ನ ಟೀಮ್ ಎಂಕಲ್ನ ಉಂಡು ಎನ್ನ ಸಪೋರ್ಟ್ ಉಂಡು ಸಸ್ಯಣ್ಣ ಉಂಡು ಅಂಚನೆ ಮಸ್ತ್ ಜನ ಉಳ್ಳೇರು ಪ್ರಕಾಶ್ ಅಣ್ಣನ ಪುದಾರಿಗೆ ಪನ್ನಡ ಪ್ರಕಾಶ್ ಅಣ್ಣೆ ಮಿಸ್ಟರ್ ರಾವ್ ಉಳ್ಳೇರು ರಾವ್ ಸರ್ ಸಾಮಗೇರಿ ಉಳ್ಳೇರು ನಿಮಗೆಲ್ಲ ನಿಮ್ಮ ಸಪೋರ್ಟಿಂದ ಇಷ್ಟೆಲ್ಲ ಬರ್ಲಿಕ್ಕೆ KD ಶೆಟ್ರು ಉಳ್ಳೇರು ಸುರೂಟ್ ಸಪೋರ್ಟ್ ಮಲ್ತನಾರು KD ಶೆಟ್ರು ಐದಕ್ಕ KK ಶೆಟ್ರು ಉಳ್ಳೇರು ಇನ್ನು ಯಾಕಲೆಗ ಬರೀರೆ ಅನಾನುಕೂಲ ಇನ್ನದ್ದಾದಾಗಲಿ ಬೈಜರು ಪ್ರಕಾಶ್ ಅಣ್ಣನ ನಾವು ಮಿಸ್ ಮಾಡ್ದೊಂದಿಲ್ಲ KD ಶೆಟ್ರೇನು KK ಶೆಟ್ರೇನು ಮಾತ್ರ ಮಿಸ್ ಮಾಡ್ದೊಂದಿಲ್ಲ ಸೊ ಬಟ್ ದೇ ವಿಲ್ ಜಾಯಿನ್ ಲೈಕ್ ಸಮುದ್ರ ಬರೋದುಳ್ಳರಿಗೆ ಸೊ ವಿಲ್ ಮೀಟ್ ದೆಮ್ ಸೊ ನಮ್ಮೊಂಜಿ ಪರಿವಾರ ಆತನಂದು ಯಕ್ಷಗಾನದ ಯಕ್ಷಧ್ರುವದೊಂಜಿ ಭಾರಿ ಶೋಕದೊಂಜಿ ಪರಿವಾರ ಆತನು ಎಡ್ಡೊಂಜಿ ಟೀಮ್ ವರ್ಕ್ ಉಂಡು നമ്മുടെ ಬ್ರೈನ್ ವರ್ಕ್ ಉಂಡು നമ്മുടെ ಮನಿ ಪವರ್ ಉಂಡು നമ്മുടെ ಮಾತಲ ಉಂಡು ಸೊ ನಿಗಲ್ನ ಇಡೀ ಊರಿಡೀತ ನಮ್ಮ ಟೀಮ್ ಉಂಡು ದೇಶ ದೇಶದ ಪೂರ ಉಳ್ಳೇರು ಮುಡು ವಿದೇಶದ ಯೋಗೇಂದ್ರ ಭಟ್ರು ಉಳ್ಳೇರು ಸೊ ವಿ ಆರ್ ವೆರಿ ಸ್ಟ್ರಾಂಗ್ಲಿ ಪೊಸಿಷನ್ ಫಾರ್ ದ ಫ್ಯೂಚರ್ ಗ್ರೋತ್ ದುಂಬುಗ ನನಾತ್ ಎಡ್ಡೆ ಮಲ್ಪುಗ ಬದಲಾವಣೆ ಲೋಕದ ನಿಯಮ ಇಂಕಲ ಇಂಚೋಗು ಊರುಡು ಇಂಕಲ್ನ ಇಲ್ಲೋಕೆಲ್ಲ ಇಂಕಲೊಂಜಿ ಬಿಲ್ಡಿಂಗ್ ಕಟ್ಟದಿತ್ತ ಇಲ್ಲೋಕೆ ಆನೆ ಒಂಜಿ ಯಕ್ಷಗಾನದ ಒಂಜಿ ಪ್ರೋಗ್ರಾಮ್ ದೀದಿತ್ತ ದೇವಿ ಮಹಾತ್ಮೆ ಯಾನಿ ದೇವಿ ಮಹಾತ್ಮೆ ಫುಲ್ ತೂದಿಜ್ಜಾಂಡು ಯಾಪದ ಈ ಸರ್ತಿ ಎಂಚ ಇಲ್ಲಾಡೊಂಜಿ ಮಲ್ತ ದೇವಿ ಮಹಾತ್ಮೆ ಜಾಲ್ಡೆ ಎಂಕಲ್ನ ಸತೀಶ್ ನಮ್ಮ ಸೂಪರ್ ಸ್ಟಾರ್ ಸತೀಶ್ ಬರ್ತದ ಕುಲ್ಲಿಯಟ್ಟಿಗೆನೆ ಜನಕ್ಕಲೆಗೊಂಜಿ ಎಂಚಿನ ಒಂಜಿ ಉತ್ಸಾಹ ಇಂದು ಬರ್ಪುಂಡು ಇಟ್ಸ್ ಎ ಸೂಪರ್ ಟ್ಯಾಲೆಂಟ್ ಭಾಗವತೇರು ಸತೀಶ್ ಪಟ್ಲ ಸೊ ದೇವಿ ಮಹಾತ್ಮೆ ಆಂಡ್ ಭಾಗವತೇರು ಬತ್ತೇರು ಎಂಕೈತ ಪೂರ ಗೊತ್ತಿಜ್ಜಿ ಅನ್ ಜಗಲ್ಡು ಕುಲ್ಲೊಂದುಲ್ಲೆ ಪಿರಾವ್ದು ಬ್ಯಾಕ್ ಸೈಡ್ದು ಬ್ಯಾಂಡ್ ವಾದ್ಯ ಬರ್ಪನಕ್ಕೆ ಉಂಡು ಯಾಮಂಡೆ ಏರ್ ಬರೋದಿಲ್ಲೇರು ಮಾರೆ ಸ್ವಾಮಿಲು ವಿನಿ ಬರೋದಿಲ್ಲೇರ ಎಂಕಲ್ ಮಸ್ತ್ ಸ್ವಾಮೀಜಿನ್ಲೇ ಇದ್ದ ಆನಿ ಎಂಕಲ್ ಸ್ವಾಮಿಲೆ ಇರು ದುಮ್ಮನಾನಿ ಬೈತಾರೆ ಸೊ ಪಿರಾವ್ದು ಬ್ಯಾಂಡ್ ವಾದ್ಯ ಬರೋದುಂಡು ಏರ ಮೇನ್ ಗೆಸ್ಟ್ ಬರ್ತಾರೆ ಏರು ಗೊತ್ತಿಚ್ಚಿ ಬುಕ್ಕದು ನಾ ಸೂಟೆ ಹೊತ್ತೊಂದು ಬರೋದುಂಡು ಯಾಮಂಡೆ ಏರ ಗೆಸ್ಟ್ ನಕ್ಲೆ ಸೂಟ್ ಎತ್ತ ಸ್ವಾಮಿಲು ಸೂಟೆ ಇಡೋರು ಪೇರ ಹೆಚ್ಚಿ ಯಾಮಂಡೆ ಗುಳಿಗೆ ವಿನಿ ಬತ್ತೇನ ಅಂದ ಗುಳಿಗೆಲತ್ತು ಬುಕ್ಕದುನಾಗ ಮಹಿಷಾಸುರೆ ಬರೋದಿಲ್ಲ ಮಹಿಷಾಸುರಾಗಿ ಈತ ಮಾತೊಂಜಿ ವೆಲ್ಕಮ್ಮ ದೇವಿ ಮೂಲ ಮಣಿ ಪಂದೆಗುಳ್ಳೊಂದುಲ್ಲೇರು ಉಜ್ಜಾಲ ದೇವಿ ಉಯ್ಯಾಲೆಂಡು ಮನಿ ಪಂದೆಗುಳ್ಳದು ಕಣ್ಣ ಇಂಚೆಂಚಾಲ್ದೊಂದುಲ್ಲೇರು ತೂಪೇನೆ ನಾನು ಸೊ ಯು ಆರ್ ಸೆಲೆಬ್ರೇಟಿಂಗ್ ಎ ರಾಕ್ಷಸ ಒಂಜಿ ದೇವಿನ್ಲೆ ತುಂಬ ಬರ್ತೇನೆ ಬ್ಯಾಂಡ್ ವಾದ್ಯೋಡು ಬಟ್ ಮುಳು ಉಲ್ಟಾ ರಾಕ್ಷಸನ ಬ್ಯಾಂಡ್ ವಾದ್ಯೋಡ್ಲೆ ತುಂಬ ಬರೋದುಂಡು ದೇವಿ ಮನಿ ಪಂದೆಗುಳ್ದೇರು ಫೈನಲಿ ದೇವಿಯ ಗೆಲ್ತೇರು ಧನ್ಯವಾದ ಥ್ಯಾಂಕ್ಸ್ ಬಿಕಾಸ್ ಆಫ್ ಹಿಮ್ ದೇವಿ ಇಸ್ ದೇರ್ ಎಸ್ ದೇವಿ ಈಸ್ ಸಿಟ್ಟಿಂಗ್ ಕ್ವೈಟ್ಲಿ ಆ್ಯಂಡ್ ಒಬ್ಸರ್ವಿಂಗ್ ದ ಡ್ರಾಮಾ ವೆರಸ್ ಆಯನ್ ಬ್ಯಾಂಡ್ ವಾದ್ಯೋಡು ಸೂಟೆಡ್ ಬ್ಯಾಡಿ ಗರ್ನಲ್ ದಾನೆ ಕತೆ ಲೇತೊಂದು ಬರೋದಿಲ್ಲೇರು ಸೊ ವಿ ಆರ್ ಹೈಲೈಟಿಂಗ್ ಸಂಬಡಿ ಹೂ ಈಸ್ ಅ ಡೆಮನ್ ಸೊ ಇನ್ನು ಅದ ಕೆಲವು ಯಕ್ಷಗಾನ ನಡ್ತುಂಡು ಬಟ್ ಓಕೆ ಇಟ್ ಈಸ್ ಎ ಡ್ರಾಮಟೈಸ್ ಫಾರ್ಮ್ ಆಫ್ ಕಲೆ ಸೊ ವಿ ಅಪ್ರಿಷಿಯೇಟ್ ದ್ಯಾಟ್ ಎಟ್ ದಾಲ್ ಅಂದಿಚ್ಚಿ ಈ ಸರ್ತಿ ಸಮುದ್ರಯಾನ ಮಲ್ತೇರು ಶಶಿಯಣ್ಣ ಇರ್ನ ಗ್ರ್ಯಾಂಡ್ ಐಡಿಯಾ ವಿಲ್ ಎಂಜಾಯ್ ವಿಲ್ ಸೆಲೆಬ್ರೇಟ್ ದ ಸಮುದ್ರಯಾನ ವಿಲ್ ಹ್ಯಾವ್ ಎ ಒಂಜಿ
ಆಜಿನೋದು ಜನತ ನಮ್ಮಂಜಿ ಪರಿವಾರ ಒಟ್ಟಿಗೆ ಪೋಪುನ್ ಮಂಡ ಅವು ಭಾರಿ ವಿಶೇಷ. ಆಜಿನೋದು ಜನತ ಯಕ್ಷ ಪ್ರೇಮಿಗಳನ್ನ ಒಂಜಿ ಸಮಾಗಮ ಸಮುದ್ರಡ ಒಂದುಂಡು. ಸಮುದ್ರ ಮಥನ ಬಣ್ಣಗ ಸಮುದ್ರ ಮಥನ ಆಪುಂಡು ಐಟ್ ಎಂಚಿನ ಆಪುಣ ಗೊತ್ತಿಚ್ಚಿ ಸಮುದ್ರ ಮಥನ ಅಮೃತವರ್ಪುಣ ಆವಡೆ. ಸೊ ಸಮುದ್ರ ಮಥನ ಅಮೃತವರ್ಪುಣಿಗೆ ಸೊ ಎಂಕ್ಲೆ ಎಂಜಾಯ್ ಮಲ್ಪ ಎಲ್ಲ ಬರಂದುಲ್ಲೆ. ಸೊ ಗ್ರೇಟ್ ದಿಸ್ ಥಿಂಗ್ ಫಾರ್ ಯಕ್ಷಗಾನ. ಇನ್ನಿತ್ತ ಹಲವಾರು ಅರ್ಥಪೂರ್ಣವಾಯಿನ ಕಾರ್ಯಕ್ರಮಗಳಿಗೆ ನಾನು ಧನ್ಯವಾದ ಕೊರ್ಪೆ. ಆ್ಯಂಡ್ ವಿ ಆಲ್ವೇಸ್ ಸಪೋರ್ಟ್ ದಿಸ್ ಕೈಂಡ್ ಆಫ್ ಕಾಸ್. ಇನಿ ವಿಶೇಷವಾದ 2-3 ಜನಕ್ಕೂ ರಾಜೇಂದ್ರ ಪ್ರಸಾದ್ ಅಣ್ಣ ಇರಗೆ ಸನ್ಮಾನ ಮಲ್ತ ಹೆಂಗೆ ಖುಷಿಯಾಣ ಭಾರಿ ಖುಷಿಯಾಣ. ಅಂಚನೆ ಮೋಹನ್ ಆಳ್ವೇರು ಬೊಕ್ಕ ಲಕ್ಷ್ಮೀನಾರಾಯಣನ ಮಹಾನ್ ಕಲಾಕಾರರು. ಮೋಹನ್ ಆಳ್ವೇರು ಮಹಾನ್ ಅರ್ನಂಜಿ ಟ್ಯಾಲೆಂಟೇ ಬೇತೆ. ಸೊ ಯು ಆರ್ ಎ ಗ್ರೇಟ್ ಸೆಕ್ರೆಟರಿ ಲೆವೆಲ್ಡ್ ಪೋಯಿನ IAS ಆಫೀಸರ್ ಬೈದರಿನಿ ಆ ದೂರದ್ದು ನಮಕು ನಿಗಲೆ ಮಾತೆರೆಲ್ಲ ಸನ್ಮಾನ ಕೊರ್ನ ಒಂಜು ಅರ್ಥಪೂರ್ಣವಾಯಿನ ಕಾರ್ಯ ಅಂಡ್ ಆ್ಯಂಡ್ ಆಲ್ ಆಫ್ ಯು ಡಿಸರ್ವ್ ನಿಕ್ಲೆ ಐಕ್ ಡಿಸರ್ವ್ ಮಲ್ಪಾರು. ಯು ಡಿಸರ್ವ್ ಟು ಬಿ ಫೆಲಿಸಿಟೇಟೆಡ್ ಲೈಕ್ ದಿಸ್. ಸೊ ನಿಖಲ್ನೆಲ್ಲ ಫ್ಯೂಚರ್ಡ್ ಮಾತೇನೆಲ್ಲ ಸಪೋರ್ಟ್ ಉಪ್ಪಡು ಯಕ್ಷದ್ರ ನನಾತ ಮಿತ್ತುಕೊಂಡೈ ಯಾನ್ ದಿಂಜ ನನ್ನ ಪಾತ್ರೆ ಪೋಬಜಿ ಈತಿ ಯಾವಂದ ಯಾವ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.